ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಚಳ್ಳಕೆರೆಯಲ್ಲಿ ಕೆಲಸ ಇತ್ತು. ಹಚ್ಚುನ ಕೂಡ ಸ್ಕೂಲಿಂದ ಪಿಕ್ ಮಾಡಬೇಕಿತ್ತು, ಜೊತೆಲಿ ರೊಟ್ಟಿ ತೊಗೊಂಡು ಬರಬೇಕಿತ್ತು ಸಂಕ್ರಾಂತಿ ಹಬ್ಬಕ್ಕೆ. ಆ್ಯಂಡ್ ಹರಿ ಕೂಡ ನೈಟ್ ಪ್ಯಾಂಟ್ಸ್ನ ತೊಗೊಂಬರ್ಬೇಕಿತ್ತು. ಸೊ ಮೂರೂ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಹೋಗಿದ್ವಿ ಒಂದು ಸ್ಕೂಲ್ ಮುಗಿಯೋ ಟೈಮಲ್ಲಿ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ನಾನು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಮತ್ತು ಸಂಕ್ರಾಂತಿ ಹಬ್ಬದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಸೊ ಟ್ರೆಂಡ್ಸಿಗೆ ಬಂದಿದೆ. ಇಲ್ಲಿ 70% ಏನೋ ಆಫರ್ ಇತ್ತು, ಬಟ್ ನೈಟ್ ಪ್ಯಾಂಟ್ ಸಿಗಲಿಲ್ಲ. ನನಗೆ ನೈಟ್ ಪ್ಯಾಂಟ್ಸೇ ಬೇಕಿದ್ದಿದ್ದು, ಅದಕ್ಕೋಸ್ಕರ ಅದನ್ನು ಎರಡೇ ಸಿಕ್ತು, ಎರಡನ್ನೇ ತೊಗೊಂಡು ಬಂದ್ವಿ. ನನಗೆ ಗೊತ್ತಿಲ್ಲ ಅದು ಯಾರು ತೊಗೊಂಡು. ಹನಿದಲ್ಲ, ಹನಿ ಮನೇಲಿದ್ದಾಳೆ. ಕಡಿತಾ ಇದ್ದ. ಹೇಗಿದ್ರು ಬಂದಿದ್ದೀವಿ. ಕುಂಬಳಕಾಯಿ ಮತ್ತು ಗೆಣಸು ಕಡಲೆಕಾಯಿ ಎಲ್ಲ ತೊಗೊಂಡು ಹೋಗ್ಬಿಡೋಣ ಅಂಥೇಳಿ ತೊಗೋತಿದ್ವಿ. ಕಡಲೆಕಾಯಿ ಅಂತೂ ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ, ಬಟ್ ಪೂಜೆಗಂತೂ ಬೇಕೇ ಬೇಕಲ್ಲ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಡು ಬಂದ್ವಿ. ನಾನು ನಿದ್ದೆ ಹೋಗ್ಬಿಟ್ಟಿದ್ದಾಳೆ ಅಂದ್ಕೊಂಡಿದ್ದೀನಿ, ಬಟ್ ಅವಳು ಎದ್ದೇ ಇದ್ದಾಳೆ. ಅವಳನ್ನ ಬಿಟ್ಟೋಗಿದ್ವಿ. ಹಚ್ಚನ ಕೂಡ ಸ್ಕೂಲಿಂದ ಕರ್ಕೊಂಡು ಬರ್ಬೇಕು, ಹಾಗೆ ಹರಿಗೆ ನೈಟ್ ಪ್ಯಾಂಟ್ ತರಬೇಕಂತೇಳಿ ರೊಟ್ಟಿ ತೊಗೊಂಬಂದ್ವಿ ಅಲ್ಲಿಂದ. ಸೊ ನಾವು ಮನೇಲಿ ಮಾಡಲ್ಲ ಅಲ್ವಾ, ಅದಕ್ಕೇನೆ ಇದನ್ನ ನಮಗೆ ಎಷ್ಟು ಬೇಕೋ ಅಷ್ಟು ಕೇಳಿದ್ರೆ ಮಾಡಿಕೊಡ್ತಾರೆ. ಅದಕ್ಕೆ ಚಳ್ಳಕೆರೆಗೆ ಇದು ಆ್ಯಕ್ಚುಲಿ ಇದನ್ನ ತರಬೇಕಂತಾನೆ ಹೋಗಿದ್ದು. ಹಾಗಾಗಿ 3 ಕೆಲಸ ಆಯಿತು. ಅಚ್ಚುನ ಕರ್ಕೊಂಡು ಮತ್ತೆ ನಾನು ಹರಿಗೆ ನೈಟ್ ಪ್ಯಾಂಟು ಎರಡೇ ಸಿಕ್ಕಿದ್ದು, ಅವನಿಗೆ ಸಿಗಲಿಲ್ಲ. ಮತ್ತು ಈ ಥರ ರೊಟ್ಟಿ, ಇದು ಸಜ್ಜೆ ರೊಟ್ಟಿ ಒಂದು ತೊಗೊಂಬಂದ್ವಿ. ಇನ್ನು ಸೂಸ್ಲು ಬಂದುಬಿಟ್ಟು ನಮ್ಮ ಅತ್ತೆನೇ ಕಳಿಸ್ಕೊಡ್ತಾರೆ. ರೊಟ್ಟಿ ಆ್ಯಕ್ಚುಲಿ ಇದು ಶುಗರ್ ಪೇಷಂಟ್ಸ್ಗೆಲ್ಲ ತುಂಬ ಒಳ್ಳೆಯದು. ಅಪ್ಪಾಜಿ ತಿಂತಾರೆ ಅಂದ್ಬಿಟ್ಟು ಜಾಸ್ತಿ ತೊಗೊಂಬಂದೆ. ನಾನೊಂದು 15 ಏನೋ ತೊಗೊಂಬಂದೆ. ಬಾ, ಪಟಾಕಿ ಇಡ್ತಿದ್ರಾ? ಎಲ್ಲಿ? ಹೌದಾ? ಜೇಜಿ ಹತ್ರನಾ? ಜೇಜಿ ಹೋಗ್ತಾ ಇದ್ದಿದ್ದಲ್ಲಿ? ನೀನು ಬಿಟ್ಟೋಗಿದ್ರಲ್ಲ ಅಮ್ಮ. ಎಲ್ಲಿಗೆ ಹೋಗಿದ್ರು? ಅಣ್ಣ ಕರ್ಕೊಂಡ್ ಬಂದ್ವಿ ನಾವು. ಸ್ಕೂಲಿಗೆ ಹೋಗಿದ್ನಲ್ಲ ಅಣ್ಣ, ನಾವು ಹೋಗಿ ಕರ್ಕೊಂಡು ಮೊಮ್ಮ ತಗೊಂಡು ಬಂದ್ವಿ. ಇದೆ ಮೊಮ್ಮ ನೋಡಿ, ಇದು ತಗೊಂಡು ಬಂದ್ವಿ. ನೀನ್ ತಿಂತ್ಯಾ ರೊಟ್ಟಿನ? ಬೇಕಾ? ನೀನ್ ಡ್ರೆಸ್ ತೋರ್ಸು ಇಲ್ಲಿಗೆ ಬಾ, ಇಲ್ಲಿಗೆ ಬಂದು ತೋರಿಸು ಬಾ ಹನಿ. ಇದು ಹಬ್ಬದ ದಿನದ ಬ್ಲಾಗ್. ಹನಿಗೆ ಫಸ್ಟು ಸ್ನಾನ ಮಾಡಿಸ್ಬಿಟ್ಟು ನಾನು ಈ ಫ್ರಾಕ್ನ ಎತ್ತಿಟ್ಬಿಟ್ಟಿದ್ದೆ. ನಮ್ಮಮ್ಮ ಇಲ್ಲ ಹಾಕು ಅಂತ ಹೇಳಿದ್ರು. ಕೂದಲಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಬಟ್ ಅವಳಿಗೆ ವೀಡಿಯೋಗೆ ತೋರಿಸು ಅಂತ ಹೇಳ್ತಾ ಇದ್ದೀನಿ. ಅವಳು ಓಡೋಗ್ತಾ ಇದ್ದಾಳೆ, ಬಚ್ಚಿಕೋತಾ ಇದ್ದಾಳೆ, ಬಟ್ ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದ್ದಾಳೆ ಇವತ್ತಂತೂ. ಅಂದರೆ ಕಾಟ ಅಂದರೆ ಲೈಕ್ ಹಳೋದಲ್ಲ, ಬಟ್ ಸ್ವಲ್ಪ ಜಾಸ್ತಿ ಹೈಪರ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ. ಬಟ್ ಕ್ಯೂಟ್ ಅನಿಸುತ್ತೆ ಎಲ್ಲನೂ ನೋಡೋದಕ್ಕೆ ಅಲ್ಲ. ಬರಲ್ಲ ಇಲ್ಲ, ನಾನು ಬರಲ್ಲಮ್ಮ. ಅಲ್ಲಿ ಪಾಮ್ ಇದೆ, ಹುಳ. ಹಾಗೆ ಸಂಕ್ರಾಂತಿ ಹಬ್ಬದ ದಿನ ನವಧಾನ್ಯನ ದಾನ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ಅಂದರೆ ಈಶ್ವರನ ದೇವಸ್ಥಾನಕ್ಕೆ, ಶಿವನ ದೇವಸ್ಥಾನ ನಿಮ್ಮ ಮನೆ ಹತ್ರ ಎಲ್ಲಿದೆಯೋ ಅಲ್ಲಿ ಹೋಗ್ಬಿಟ್ಟು ನೀವು ದಾನ ಕೊಡ್ಬೋದು. ಹಾಗೆ ಇದನ್ನು ನಾನು ಫಸ್ಟು ಪೂಜೆ ಮಾಡೋದಕ್ಕೆ ಮುಂಚೆನೇ ಕೊಟ್ಟು ಕಳಿಸ್ದೆ. ಯಾಕಂದರೆ ದೀಪ ಹಚ್ಚೋದಕ್ಕೆ ಮುಂಚೆನೇ ಮನೆಯಲ್ಲಿ ಎಲ್ಲರ ಹತ್ರನೂ ಮುಟ್ಟಿಸ್ಬಿಟ್ಟು ಕಳಿಸಿದ್ದು. ಅದಕ್ಕೋಸ್ಕರ ನಾನಿನ್ನೂ ದೀಪ ಹಚ್ಚಿಲ್ಲ ದೇವ್ರ ಮನೆಯಲ್ಲಿ. ಫ್ರೆಂಡ್ಸ್, ಎಲ್ರಿಗೂ ಕೂಡ ಹ್ಯಾಪಿ ಸಂಕ್ರಾಂತಿ. ಸೊ ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೇದು ಮಾತಾಡಿ ಆ್ಯಂಡ್ ಎಲ್ಲರ ಜೊತೆನೂ ಖುಷಿಯಾಗಿರಿ. ಸೊ ನಾನಿವತ್ತು ನಂಗೆ ತುಂಬಾ ಕೋಲ್ಡು. ನಾನು ಆ್ಯಕ್ಚುಲಿ ಮಧ್ಯಾಹ್ನ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಡ್ರೆಸ್ ಹಾಕ್ಕೊಂಡಿದ್ದೀನಿ. ಈ ಥರ ಇದೆ ಇದು ಡ್ರೆಸ್ಸು. ಟಾಪ್ ಇದು ಟ್ರೆಂಡ್ಸಲ್ಲಿ ತೊಗೊಂಡಿದ್ದು, ತುಂಬಾ ಚೆನ್ನಾಗಿದೆ. ಬಟ್ ಸ್ವಲ್ಪ ದಪ್ಪ ಇರೋರಿಗೆ ಇನ್ನೂ ದಪ್ಪ ಕಾಣಿಸ್ತೀವಿ ಇದು ಹಾಕ್ಕೊಂಡಾಗ. ಬಟ್ ನೈಸ್ ಕಲರ್ ಅಂತೂ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೊ ಎಲ್ರದ್ದು ಕೂಡ ಹಬ್ಬ ಆಯಿತಾ, ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ. ಸೊ ನಮ್ಮ ಮನೇಲಿ ಏನೇನು ಪ್ರಿಪೇರ್ ಮಾಡಿದ್ದೀನಿ, ಸೊ ಬೇಯಿಸ್ಬಿಟ್ಟು ಇಟ್ಟಿದ್ದೀನಿ ಆಲ್ರೆಡಿ. ಆ್ಯಂಡ್ ಅದ್ರ ಜೊತೆ ಅವರೆಕಾಯಿ ಸ್ವಲ್ಪನೇ, ಯಾಕಂದರೆ ಜಾಸ್ತಿ ತಿನ್ನೋದಿಲ್ಲ ಅದಕ್ಕೆ ಸ್ವಲ್ಪನೇ ಬೇಯಿಸಿರೋದು. ಮತ್ತು ಅದ್ರ ಜೊತೆ ಕಡಲೆಕಾಯಿ ಉಪ್ಪು ಹಾಕ್ಬಿಟ್ಟು ಬೇಯಿಸಿರ್ಲಿಲ್ಲ, ಯಾಕಂದರೆ ಎಲ್ಲ ಒಟ್ಟಿಗೆ ಬೇಯಿಸಿದ್ರಿಂದ ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಅದು ಸ್ವಲ್ಪ ಕುದಿಲಿ ಅಂತ ಹೇಳ್ಬಿಟ್ಟು ಇಟ್ಟಿರೋದು. ಊಟಕ್ಕೆ ಬಂದ್ಬಿಟ್ಟು ಇದು ಎಣ್ಗಾಯಿ ಅಂತ ಕರಿತೀವಿ ನಮ್ಮ ಕಡೆ.
ನಮ್ಮ ಅತ್ತೆ ಮನೆ ಕಡೆ ಇದನ್ನ ಉಂಡ್ಗಾಯಿ ಅಂತ ಕರೀತಾರೆ. ಸೊ ನಮ್ಮ ಕಡೆ ಎಣ್ಗಾಯಿ ಅಂತ ಕರಿತೀವಿ. ಇದು ಏನಕ್ಕೆ ಅಂದರೆ ರೊಟ್ಟಿ ಮಾಡಿದ್ದೀನಿ, ಸಾರಿ ರೊಟ್ಟಿ ತೊಗೊಂಡ್ಬಂದಿರೋದು, ನೆನ್ನೆ ಹೋಗಿ ತೊಗೊಂಡ್ಬಂದ್ವಲ್ಲ, ಸೊ ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿರೋದು. ಇದು ರೊಟ್ಟಿ ಜೊತೆ ಹೇಳಿದ್ನಲ್ವ ಸೂಸ್ಲು ಅಂತ ಹೇಳಿ, ಸೊ ಇದೊಂದು ಕಳಿಸಿದ್ದಾರೆ. ಇದು ಬಂದ್ಬಿಟ್ಟು ಎಳ್ಳಿಂದಂತೆ. ಸೊ ಎರಡೂ ಕೂಡ ಸ್ವೀಟೇ ಬರುತ್ತೆ. ಇದೆರಡು ಮಾಡಿ ಕಳಿಸಿದ್ದಾರೆ. ಆಗ ಇದ್ರ ಜೊತೆ ಸ್ವಲ್ಪ ರೈಸ್ನ ಮಾಡ್ಕೊಂಡ್ರೆ ಮುಗ್ದೋಗುತ್ತೆ. ಮತ್ತೆ ಕಾಯಲ್ಲಿ ಮಾಡಬೇಕು, ಗೆಣಸು ಬೇಯಿಸಿದೀವಲ್ಲ, ಸೊ ಅದಕ್ಕೆ ಕಾಯಲ್ಲಿ ಮಾಡಿದ್ರೆ ಮುಗಿಯುತ್ತೆ. ಇಷ್ಟೇ ನಮ್ಮ ಮನೇಲಿ ಮಾಡಿರುವಂಥದ್ದು. ನೋಡಿದ್ರಲ್ಲ ನಮ್ಮ ಮನೇಲಿ. ಸೊ ಇಷ್ಟೇನೆ ಸಂಕ್ರಾಂತಿ ಹಬ್ಬಕ್ಕೆ ಮಾಡಿರೋದು. ಆ್ಯಂಡ್ ನಾವು ಮಾಡಿದಂತೂ ತುಂಬಾನೇ ಸಿಂಪಲ್. ಸೊ ರೊಟ್ಟಿ ಎಲ್ಲಾನು ಹೊರಗಡೆನೆ ತಗೊಂಬಂದಿದ್ದು, ಯಾಕಂದ್ರೆ ನಮ್ಮ ಅತ್ತೆ ಕೂಡ ಮಾಡ್ತಾ ಇದ್ರು ರೊಟ್ಟಿನ, ಬಟ್ ಅವ್ರಿಗೆ ಇವಾಗ ಕೈಯೆಲ್ಲ ನೋವು ಬರುತ್ತೆ, ಅದರಿಂದ ಅವ್ರಿಗೆ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಸೊ ಹೊರಗಡೆನೆ ತಗೊಂಬಂದ್ವಿ. ಆ್ಯಂಡ್ ನಿಮ್ ಕಡೆ ಎಲ್ಲ ಏನೇನ್ ಮಾಡ್ತೀರಾ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿ. ಸೊ ಹಾಕೊಳಲ್ವಾ, ಇನ್ನು ಬಟ್ಟೆ ಹಾಕೊಳಲ್ವಾ? ನನ್ನ ಮಗಳು ಇನ್ನೂ ರೆಡಿನೇ ಆಗಿಲ್ಲ, ಬಟ್ಟೆ ಹಾಕೊಂಡಿಲ್ಲ. ಒಂದು ಹಾಗೆ ಒಂದು 2-3 ಪ್ಯಾಕೆಟ್ ಮಾಡಿದೀನಿ. ಯಾಕಂದ್ರೆ ನಮ್ಮ ಮನೆ ಹತ್ರ ಹೆಂಗಿದೆ ಗೊತ್ತಾ, ಇಲ್ಲಿ ಬಿಲ್ಡಿಂಗ್ ಗಳಿದೆ ದೊಡ್ಡ ದೊಡ್ಡದು, ಬಟ್ ನಮ್ಗೆ ಅಂದ್ರೆ ಇಲ್ಲಿ ನಿಯರ್ ಬೈ ಮಾತಾಡ್ಸೋ ತರ ಸಿಚುಯೇಷನ್ ಇಲ್ಲ. ಯಾಕಂದ್ರೆ ಎಲ್ಲ ಬಿಸ್ನೆಸ್ ಬಿಲ್ಡಿಂಗ್ ಗಳಿದೆ, ಎಲ್ಲ ಕಮರ್ಷಿಯಲ್. ಹಾಗಾಗಿ ನಾನು ಯಾರಿಗೂ ಎಳ್ಳು ಬೆಲ್ಲ ಕೊಡಕ್ಕಾಗಲ್ಲ. ಅದಕ್ಕೋಸ್ಕರ 1-3 ಪ್ಯಾಕೆಟ್ ಇದ್ರ ಜೊತೆ ಇನ್ನೊಂದ್ ಸ್ವಲ್ಪ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ 5 ಜನಕ್ಕೆ ಕೊಡೋಣ ಅಂತ ಹೇಳಿ ಅನ್ಕೊಂಡು ಸೊ ಪ್ಯಾಕೆಟ್ ಮಾಡಿ ಇಡ್ತಾ ಇದ್ದೆ. ಇವಾಗ ಎಲ್ಲಾ ಕೆಲ್ಸನೂ ಮುಗಿಸಿ ಹಾಗೆ ದೇವ್ರಿಗೆ ಕೂಡ ಹಾರನ ನನ್ನ ಕೈಯಾರ ಮಾಡಿದ್ರೇನೆ ನಂಗೆ ಸಮಾಧಾನ ಆಗೋದು. ಸೊ ಅದನ್ನು ಕೂಡ ರೆಡಿ ಮಾಡಿಬಿಟ್ಟು ಇವಾಗ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಕೂತಿದ್ದೆ. ಹಾಗೆ ಇವತ್ತು ಗುರುವಾರ, ಸಂಕ್ರಾಂತಿ ಹಬ್ಬ, ನ್ಯೂ ಇಯರ್ ಕೂಡ ಗುರುವಾರನೇ ಬಂದಿತ್ತು, ಸಂಕ್ರಾಂತಿ ಹಬ್ಬನೂ ಕೂಡ ಗುರುವಾರನೇ. ಸೊ ನಂಗಂತೂ ತುಂಬ ಬ್ಲೆಸ್ಡ್ ಅಂತ ಅನಿಸುತ್ತೆ. ನಮ್ಮ ರಾಯರು ವಾರ ಅಲ್ವಾ. ನಾನು ತುಂಬಾ ಇಷ್ಟಪಟ್ಟು ಮನಸ್ಸಿಂದ ನಾನು ಒಂದು ದಿನನ ಆಯ್ಕೆ ಮಾಡ್ಕೋತೀನಿ ಅಂದರೆ ಅದು ಗುರುವಾರ ಮತ್ತು ಸೋಮವಾರ. ನಂಗೆ ಎರಡೂ ದಿನವೂ ತುಂಬಾ ಸ್ಪೆಷಲ್ ಅಂತ ಹೇಳ್ತೀನಿ. ಅಷ್ಟು ನನಗೆ ಖುಷಿ ಆಗುತ್ತೆ. ಇವತ್ತಿನ ದಿನವೇ ಸಂಕ್ರಾಂತಿ ಬಂದಿರೋದ್ರಿಂದ ಇನ್ನೂ ನನಗೆ ಖುಷಿ ಆಗ್ತಿದೆ. ಎಲ್ರಿಗೂ ಕೂಡ ಒಳ್ಳೆಯದಾಗ್ರಿ, ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಹಾಗೆ ಎಲ್ಲರ ಜೊತೆನೂ ಖುಷಿಯಾಗಿರಿ. ಏನೇ ಕಷ್ಟ ಬರಲಿ, ಏನೇ ಸುಖ ಬರಲಿ, ಎರಡನ್ನೂ ಈಕ್ವಲ್ ಆಗಿ ನೀವೆಲ್ಲರೂ ಅದನ್ನು ಸ್ವೀಕರಿಸಿ ಅಂತ ಹೇಳ್ತೀನಿ. ನಮ್ಮ ಸುಗ್ಗಿ ಹಬ್ಬ ಇದು. ರೈತರಿಗೆ ಒಳ್ಳೆ ಬೆಳೆ ಸಿಗಲಿ ಈ ವರ್ಷ ಅವ್ರಿಗೆ ಏರುಪೇರು ಇದ್ದಿದ್ದೇನೆ. ಈ ವರ್ಷ ಎಲ್ರಿಗೂ ಕೂಡ ಒಳ್ಳೆ ಬೆಳೆ ಸಿಕ್ಬಿಟ್ಟು ಎಲ್ರೂ ಖುಷಿಯಾಗಿರೋ ಥರ ಆಗಲಿ ಅಂತ ಹೇಳ್ಬಿಟ್ಟು ನಾನಂತೂ ದೇವ್ರ ಹತ್ರ ಬೇಡ್ಕೋತೀನಿ. ಸೊ ನೀವು ಕೂಡ ಅಷ್ಟೇ ಅದನ್ನು ಪ್ರೇ ಮಾಡಿ. ಯಾಕಂದರೆ ರೈತರಿದ್ದರೆ ಬಿಕಾಸ್ ನಾವು ಕೂಡ ರೈತರೇ, ಅದಕ್ಕಾಗಿ ಹೇಳ್ತಾ ಇರೋದು. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನನ್ನೇ ಕರೀತಾ ಇದ್ದಾಳೆ ನೋಡು. ಎಲ್ಲಿಗೆ ಹೋಗೋದು ನಾವು? ಹೇಳು ಬೆಲ್ಲ ತಗೋ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು ಕವಿ. ವೆಲ್ಕಮ್. ಹ್ಯಾಪಿ ಸಂಕ್ರಾಂತಿ ಕವಿ. ಥ್ಯಾಂಕ್ ಯು. ನಿಮ್ಮಂಗೆ ಹೇಳಲ್ವಾ? ಹ್ಯಾಪಿ ಸಂಕ್ರಾಂತಿ. ಅಣ್ಣಂಗೆ ತಿನ್ಸು. ಅಣ್ಣಂಗೆ ಹ್ಯಾಪಿ ಹೇಳಿ ತಿನ್ಸು. ಅಣ್ಣ ತಿನ್ಸ್ತಾನೆ, ತಿನ್ನೋ. ಬೇಡವಂತೆ, ಬಿಡು. ಹಬ್ಬ ಮಾಡಿದ್ಯಾ ನೀನು? ಹೌದಾ? ಸೊ ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಎಳ್ಳು ಬೆಲ್ಲ ಎಲ್ಲ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ನಮ್ಮ ತಿಪ್ಪಜ್ಜನ ದೇವಸ್ಥಾನ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಈ ಒಂದು ದೇವಸ್ಥಾನ. ಏಷ್ಯಾದಲ್ಲೇ 2nd ಪ್ಲೇಸ್ ಇದೆ ಇಲ್ಲಿ ದೇವಸ್ಥಾನ ತೇರಿಗೆ. ಸೊ ನಾವು ಸೋಮವಾರ ಅಂತ ಏನಕ್ಕೆ ಹೇಳಿದೆ ಅಂದರೆ ನಮ್ಮ ತಿಪ್ಪಜ್ಜನ ವಾರ, ಅದಕ್ಕೋಸ್ಕರ ಸೋಮವಾರ ತುಂಬಾ ಇಷ್ಟವಾದ ದಿನ ಅಂತ ನಾನು ಹೇಳಿದ್ದು. ಸೊ ಇಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ತುಂಬಾ ಒಂಥರ ಮನೇಲಿ ಏನೇ ಹಬ್ಬದ ವಾತಾವರಣ ಇದ್ದರೂ ಏನೇ ಇದ್ರೂ ಮನೇಲಿ ಪೂಜೆ ಮುಗಿಸಿ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ರೇ ಒಂದು ಖುಷಿ ಅಂತ ಅನಿಸುತ್ತೆ. ಹಾಗೆ ಇನ್ನೇನು ಜಾತ್ರೆ ಕೂಡ ಬರ್ತಾಯಿದೆ ನಮ್ಮ ತಿಪ್ಪಜ್ಜಂದು. ಸೊ ಮಾರ್ಚಲ್ಲಿ ಜಾತ್ರೆ ಕೂಡ ಇದೆ. ತುಂಬಾ
ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ನಡೆಯುವಂಥ ಜಾತ್ರೆ ಇದು. ಸೊ ಮಿಸ್ ಮಾಡದೆ ಎಲ್ಲರೂ ಮಾರ್ಚ್ 6th ಬನ್ನಿ. ಯಾರೆಲ್ಲ ಬರ್ತೀರಾ ನಾಯಕನಹಟ್ಟಿಗೆ ಅವರು ಕಾಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ ಯಾರೆಲ್ಲ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಜಾತ್ರೆನ ವಿಸಿಟ್ ಮಾಡ್ತೀರಾ ಪ್ರತಿ ವರ್ಷ ಅನ್ನೋದು. ಸೊ ಪ್ರತಿ ವರ್ಷ ನಮ್ಮ ಮನೇಲಿ ಹಬ್ಬ ಇದೇ ಥರ ಸಿಂಪಲ್ ಆಗಿರುತ್ತೆ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬಾಯ್, ಟೇಕ್ ಕೇರ್.